ನೀವೀಗ ಭೌತಶಾಸ್ತ್ರದ ವಿದ್ಯಾರ್ಥಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಹಾಗೂ ನೀವು ಈಗಷ್ಟೇ ತರಗತಿಯಿಂದ ಹೊರಬರ್ತಿದ್ದೀರ. ನೀವು ಮನೆಗೆ ನಡೆದುಕೊಂಡು ಹೋಗುವಾಗ ರಾತ್ರಿ ಗ್ಯಾಲಕ್ಸಿ ವಾರ್ಸ್ ಮ್ಯಾರಥಾನ್ ಇದೆ ಅಂತ ನಿಮಗೆ ನೆನಪಾಗ್ಬಿಡುತ್ತೆ. ಆದ್ರಿಂದ ಪ್ರತಿ ಭೌತಶಾಸ್ತ್ರದ ವಿದ್ಯಾರ್ಥಿ ತರನೇ ನೀವು ಕೂಡ ಮನೆಗೆ ಕಾತರದಿಂದ ಓಡೋದಕ್ಕೆ ಶುರು ಮಾಡ್ತೀರಾ. ಓಡುವಾಗ ನೀವು ಸೆಕೆಂಡ್ಗೆ 6 ಮೀಟರ್ ಜವದಲ್ಲಿ ಓಡಲು ಪ್ರಾರಂಭ ಮಾಡ್ತೀರಾ. ಬಹುಶಃ ನೀವು ಹಿಂದೆ ಓಡಿ ಬಹಳ ಸಮಯ ಆಗಿದೆ ಅಂತ ಕಾಣಿಸುತ್ತೆ. ಆದ್ರಿಂದ ನೀವು ಸೆಕೆಂಡ್ಗೆ 2 ಮೀಟರ್ಗಳ ಜವದಷ್ಟು ನಿಧಾನಗೊಳ್ತೀರಾ. ಆದ್ರೆ ಮನೆ ಹತ್ತಿರವಾದಾಗ ಅರೆ, ನಾನು ಕ್ಯಾಪ್ಟನ್ ಆಂಟರ್ಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಛಲದಿಂದ ಮತ್ತೆ ಸೆಕೆಂಡ್ಗೆ 8 ಮೀಟರ್ ಜವದಷ್ಟು ಓಡಲು ಪ್ರಾರಂಭ ಮಾಡ್ತೀರಾ. ಹಾಗಾಗಿ ನೀವು ಸರಿಯಾದ ಆರಂಭಿಕ ಸಂಗೀತದ ಸಮಯಕ್ಕೆ ಮನೆಗೆ ತಲುಪ್ತೀರಾ. ಇಲ್ಲಿ ನಿಮಗೆ ಕಾಣಿಸ್ತಿರುವಂತಹ 6, 2, 8 ಮೀಟರ್ ಪರ್ ಸೆಕೆಂಡ್ಗಳ ಮೌಲ್ಯಗಳಿದೆಯಲ್ಲ, ಇದೇ ತಕ್ಷಣದ ಜವ, ಅಂದ್ರೆ ಇನ್ಸ್ಟಂಟೇನಿಯಸ್ ಸ್ಪೀಡ್. ಇದರ ಅರ್ಥ ಒಂದು ನಿರ್ದಿಷ್ಟ ಸಮಯದ ವಸ್ತುಗಳಿಗೆ ಇರುವಂತಹ ಜವ. ಆ ಜವಕ್ಕೆ ದಿಕ್ಕನ್ನು ಸೇರಿಸಿ ಹೇಳಿದ್ರೆ ನಮಗೆ ತಕ್ಷಣದ ವೇಗ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಅದರ ದಿಕ್ಕನ್ನು ಕೂಡ ಸೇರಿ ನೋಡಿ ಬಲಕ್ಕೆ ಅಂತ ಬರ್ಕೊಳ್ತಾ ಇದ್ದೇನೆ. ಆದ್ರೆ ತಕ್ಷಣದ ವೇಗ ಸರಾಸರಿ ವೇಗಕ್ಕಿಂತ ಭಿನ್ನವಾಗಿದೆ. ಯಾವ ರೀತಿ ಅಂದ್ರೆ, ಈಗ ನೋಡಿ, ನಿಮ್ಮ ಮನೆ ಶಾಲೆಯಿಂದ 1000 ಮೀಟರ್ಗಳಷ್ಟು ದೂರದಲ್ಲಿದೆ. ನೀವು ಶಾಲೆಯಿಂದ ಮನೆಗೆ ತಲುಪೋದಕ್ಕೆ 200 ಸೆಕೆಂಡ್ಗಳ ಸಮಯ ತೆಗೆದುಕೊಳ್ತೀರಾ. ಹಾಗಾಗಿ ನೀವು ಸರಾಸರಿ ವೇಗವನ್ನ ಲೆಕ್ಕ ಮಾಡಿದಾಗ ನಿಮಗೆ 5 ಮೀಟರ್ ಪರ್ ಸೆಕೆಂಡ್ಗಳಷ್ಟು ಮೌಲ್ಯ ಸಿಗುತ್ತೆ. ಆದರೆ ಈ ಮೌಲ್ಯ ಪ್ರಯಾಣದ ಯಾವುದೇ ಹಂತದಲ್ಲೂ ತಕ್ಷಣದ ವೇಗದ ಮೌಲ್ಯಕ್ಕೆ ಸಮನಾಗಿಲ್ಲ ಅಲ್ವಾ? ಉದಾಹರಣೆಗೆ, ನೀವು 15 ಸೆಕೆಂಡ್ಗಳಲ್ಲಿ 60 ಮೀಟರ್ಗಳಷ್ಟು ಜಾಗಿಂಗ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳೋಣ. ಈ ಜಾಗಿಂಗ್ ಮಾಡುವಾಗ ನಿಮ್ಮ ಜವವನ್ನ ನೀವು ಹೆಚ್ಚಿಸ್ತೀರಾ ಹಾಗೂ ನಿಧಾನಗೊಳಿಸ್ತಾ ಇರ್ತೀರಾ. ಹಾಗೆ ಪ್ರತಿ ಕ್ಷಣವೂ ಜವ ಬದಲಾಗ್ತಾನೆ ಇರುತ್ತೆ. ಆದ್ರೂ ಕೂಡ ನಿಮ್ಮ ಸರಾಸರಿ ವೇಗ ಸೆಕೆಂಡ್ಗೆ 4 ಮೀಟರ್ ಬಲಕ್ಕೆ ಆಗಿರುತ್ತೆ. ಹಾಗೂ ಆ ಬಲಕ್ಕೆ ಅನ್ನೋದನ್ನ ನಾನು ಚಿಹ್ನೆಯ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ. ನಿಮ್ಮ ಜಾಗಿಂಗ್ ಮಾಡುವ ಸಮಯದಲ್ಲಿ ಒಂದು ಹಂತದಲ್ಲಿ ತಕ್ಷಣದ ವೇಗ ಎಷ್ಟಿದೆ ಅಂತ ನೀವು ತಿಳ್ಕೊಳ್ಬೇಕಂದ್ರೆ ಒಂದು ಕ್ಷಣವನ್ನ ಕೇಂದ್ರೀಕರಿಸಿ ಅತಿ ಚಿಕ್ಕ ಸಮಯದಲ್ಲಿ ಸ್ಥಳಾಂತರ ಎಷ್ಟಾಗಿದೆ ಅಂತ ನೋಡ್ಬೇಕು. ಅಂದ್ರೆ ನೀವು ಸಣ್ಣ ಸ್ಥಳಾಂತರವನ್ನ ತಗೊಂಡು ಬಹಳ ಕಡಿಮೆ ಸಮಯದಿಂದ ಭಾಗಿಸ್ಬೇಕು ಅಂತ. ಇದು ಉತ್ತಮವಾದ ತಕ್ಷಣದ ವೇಗ ಕೊಡುತ್ತೆ, ಆದ್ರೆ ಉತ್ತರ ಪರಿಪೂರ್ಣವಾಗಿರಲ್ಲ. ಅದಕ್ಕಾಗಿ ನೀವು ಇನ್ನೂ ಕೂಡ ಸಣ್ಣ ಸ್ಥಳಾಂತರ ಹಾಗೂ ಸಣ್ಣ ಸಮಯವನ್ನ ಪರಿಗಣಿಸಬಹುದು. ಅತಿ ಸಣ್ಣ ಅಂತಂದ್ರೆ 0 ಅಂತ ಅರ್ಥ ಬರುತ್ತೆ. ಹಾಗಾಗಿ 0ಯಿಂದ ಭಾಗಿಸ್ಬೇಕು ಅಂತ ಅರ್ಥ. ಆಗ ಪ್ರಾಚೀನ ಕಾಲದವರಿಗೆ ಯಾರಿಗೂ ಕೂಡ ಇದು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಚಲನೆಯನ್ನ ವ್ಯಾಖ್ಯಾನಿಸುವುದು ಅಸಾಧ್ಯ ಅಂತ ಕಾಣಿಸ್ತಿತ್ತು. ಇನ್ನು ಕೆಲವರು ಚಲನೆಗೆ ನಿಜವಾಗ್ಲೂ ಅರ್ಥ ಇದೆಯಾ ಅಂತ ಪ್ರಶ್ನೆ ಮಾಡಕ್ ಹೋದ್ರು. ಹಾಗೆ ಚಲನೆ ಬರೀ ಭ್ರಮೆ ಅಂತ ಆಶ್ಚರ್ಯನೂ ಪಟ್ರು. ಇದನ್ನ ಅಭಿವೃದ್ಧಿಪಡಿಸಲು ಸರ್ ಐಸಾಕ್ ನ್ಯೂಟನ್ ಹೊಸ ಮಾರ್ಗವೊಂದನ್ನ ಕಂಡಿಡಿದ್ರು. ಅದೇ ಕಲನಶಾಸ್ತ್ರ. ಆದ್ರಿಂದ ನೀವು ಭೌತಶಾಸ್ತ್ರಜ್ಞರ ಬಳಿ ಹೋಗಿ ತಕ್ಷಣದ ವೇಗಕ್ಕೆ ಸೂತ್ರ ಏನು ಅಂತ ಕೇಳಿದ್ರೆ ಅವರು ಕಲನಶಾಸ್ತ್ರವನ್ನು ಒಳಗೊಂಡು ನಿಮಗೆ ಉತ್ತರವನ್ನ ನೀಡ್ತಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಹಾಗೆ. ಆದ್ರೆ ನೀವಿನ್ನೂ ಕಲನಶಾಸ್ತ್ರದ ಬಗ್ಗೆ ತಿಳಿದುಕೊಂಡಿಲ್ಲ ಅಂದ್ರೆ ಈ ಕಲನಶಾಸ್ತ್ರವನ್ನ ಹೊರತುಪಡಿಸಿ ಕೆಲವು ಮಾರ್ಗಗಳನ್ನ ನೋಡಬಹುದು. ಮೊದಲನೇ ಮಾರ್ಗ ತುಂಬಾ ಸರಳವಾಗಿ ಕಾಣಿಸುತ್ತೆ. ಒಂದು ವ್ಯಕ್ತಿಯ ಅಥವಾ ವಸ್ತುವಿನ ವೇಗ ಬದಲಾಗದೆ ಒಂದೇ ವೇಗದಲ್ಲಿ ಚಲಿಸ್ತಾ ಇದ್ರೆ, ಅಂದ್ರೆ ಆ ವಸ್ತು ಏಕರೂಪ ಚಲನೆಯಲ್ಲಿದ್ರೆ ಸರಾಸರಿ ವೇಗದ ಸೂತ್ರವೇ ತಕ್ಷಣದ ಸೂತ್ರವಾಗಿರುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ವಾ? 2 ಮೌಲ್ಯಗಳು 7 ಮೀಟರ್ ಪರ್ ಸೆಕೆಂಡ್ಗಳೇ ಆಗಿದೆ. ಇನ್ನೊಂದು ಮಾರ್ಗ ಏನಪ್ಪಾ ಅಂತಂದ್ರೆ ಸ್ಥಿರ ವೇಗೋತ್ಕರ್ಷ. ವೇಗೋತ್ಕರ್ಷ ಸ್ಥಿರವಾಗಿದ್ದಾಗ ಚಲನಶಾಸ್ತ್ರದ ಸೂತ್ರವನ್ನ ಬಳಸಿಕೊಂಡು ನಾವು ಯಾವುದೇ ಸಮಯದಲ್ಲಿ ತಕ್ಷಣದ ವೇಗ ಅಂದ್ರೆ v ಅನ್ನು ನಾವು ಕಂಡುಹಿಡಿಯಬಹುದು.